ಮೊದಲನೇದಾಗಿ ಇಷ್ಟು ದೂರ ನಮ್ಮ ಚಿತ್ರೀಕರಣದ ಸ್ಥಳಕ್ಕೆ ಬಂದು ನಿಮ್ಮ ಸಮಯನ ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕೆ ಭಾಳ ಧನ್ಯವಾದಗಳು. ಪಿ ಆರ್ ಸರ್, ನಮ್ಮ ವೆಂಕಟೇಶ್ ಅಣ್ಣನಿಗೆ ತುಂಬ ಥ್ಯಾಂಕ್ಸ್ ಈ ತಂಡನ ಕರ್ಕೊಂಡು ಬಂದಿದ್ದಕ್ಕೆ. ನೀವು ಹೇಳಿದ ನಿಜ, ಭಾಳ ದಿನಗಳೇ ಆಗೋಗಿದೆ. ಇಲ್ಲ ಇತ್ತೀಚೆಗೆ ಈ ಸಂಪ್ರದಾಯ ಇಲ್ಲ, ಎಲ್ಲ ಸ್ಪಾಟಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ಕಾರಣಕರ್ತರು ನಮ್ಮ ನಿರ್ಮಾಪಕರು. ಯಾಕಂದರೆ ಅವ್ರಿಗೆ ಆ ಒಂದು ಪ್ರೀತಿ ಸಿನಿಮಾದ ಬಗ್ಗೆ ಮತ್ತು ಸಿನಿಮಾನ ಮುಂದೆ ತೊಗೊಂಡೋಗೋ ರೀತಿ ಬಗ್ಗೆ ಅವ್ರಿಗಿರೋವಂಥ ಒಂದು ಕಾಳಜಿ. ಅದಕ್ಕೋಸ್ಕರ ನಮಗೆ ಮೀಡಿಯಾ ತುಂಬ ಇಂಪಾರ್ಟೆಂಟ್. ಅವರು ನಮ್ಮ ಜೊತೆ ಒಂದು ಊಟ ಮಾಡಿ ನಮ್ಮ ಒಂದು ಚಿತ್ರದ ಬಗ್ಗೆ ಒಂದು 4 ವಿಷಯಗಳು ಅವರು ಜನಕ್ಕೆ ತಿಳಿಸ್ಲಿ ಅಂತ ಹೇಳಿ ತಮ್ಮೆಲ್ಲರನ್ನು ಇವತ್ತಿಲ್ಲಿ ಸ್ವಾಗತ ಕೋರಿದ್ದೀವಿ. ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮ್ಮ ಈ ಕುಲದಲ್ಲಿ ಕೀಳು ಯಾವುದೋ ಚಿತ್ರ ಈಗ ಚಿತ್ರೀಕರಣ ಮುಕ್ತಾಯ ಹಂತದಲ್ಲಿದೆ. ಇನ್ನೊಂದು 2 ಹಾಡುಗಳು ಬಾಕಿ ಇದ್ದಾವೆ. ಆಲ್ಮೋಸ್ಟ್ ಎಲ್ಲ ಟಾಕಿ ಫೈಟ್ಸ್ ಎಲ್ಲ ಮುಗಿದಿದೆ. ಇದು ಬಹಳ ದೊಡ್ಡ ತಾರಾಗಣ ಇರುವಂಥ ಒಂದು ಚಿತ್ರ. ಹಾಗೆ ತಂತ್ರಜ್ಞರು ಕೂಡ ದೊಡ್ಡ ಮಟ್ಟದಲ್ಲೇ ಇದ್ದಾರೆ. ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋಗ್ತೀನಿ, ಬಹಳ ದೊಡ್ಡ ಪಟ್ಟಿ ಇದೆ. ಜೊತೆಗೆ ನಿರ್ಮಾಪಕರು ಮೊದಲನೇದಾಗಿ ಈ ಸಿನಿಮಾನ ಶುರು ಮಾಡಿ ಇದೊಂದು ಒಳ್ಳೆ ರೀತಿ ತೊಗೊಂಡು ಹೋಗೋದಕ್ಕೆ ಬೆನ್ನೆಲುಬಾಗಿ ಅವ್ರ ಹಿಂದೆ ನಿಂತಿರೋದು ನಮ್ಮ ಯೋಗರಾಜ್ ಭಟ್ ಸರ್. ಅವರು ಈ ಚಿತ್ರನ ಕತೆ ಅಂತ ಒಂದು ಮಾಡಿ ನಿರ್ಮಾಪಕರಿಗೆ ಹೇಳಿ ಅವ್ರಿಗೆ ಈ ಸಿನಿಮಾ ಮಾಡಬೇಕು ಅಂತ ಅನ್ನಿಸಿದಾಗ ಮಡೇನೂರು ಮನು ಅವರು ಪರಿಚಯ, ಅವರಿಂದ ಈ ಸಿನಿಮಾ ಚಿತ್ರೀಕರಣಕ್ಕೆ ಒಂದು ಆರಂಭ ಆಗಿತ್ತು. ಇದೆಲ್ಲ ಒಂದಷ್ಟು ಇತಿಹಾಸ ಇದೆ ನಮ್ಮ ಈ ಚಿತ್ರಕ್ಕೆ. ಮಡೇನೂರು ಮನು ಅವ್ರ ಶ್ರಮ ಈ ಕತೆಗೆ, ಈ ಚಿತ್ರಕ್ಕೆ ಬಹಳ ಇದೆ. ಅವರು ಹೇಗಿದ್ರು ಮುಂಚೆ ಅಂತ ಬಹಳಷ್ಟು ಜನ ನೋಡಿದ್ದೀರ ಅಂದ್ಕೊಂಡಿದ್ದೀನಿ. ಒಂದು ಕಾಮಿಡಿ ಮಾಡಿಕೊಂಡು ಶೋಸಲ್ಲಿ ಕೆಲಸ ಮಾಡ್ಕೊಂಡಿದ್ದವರು ಈಗ ಒಂದು ಸಿನಿಮಾಗೋಸ್ಕರನೇ ಅವರು ತಯಾರಿ ಆಗಿರೋ ರೀತಿ, ಅವರು ಶ್ರಮ ಪಟ್ಟಿರೋದು, ಬಹಳಷ್ಟು ವಿಷಯಗಳು ಇನ್ನು ಮುಂದೆ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಇದುವರೆಗೂ ಆಗಿರೋ ಒಂದಷ್ಟು ವಿಷಯಗಳನ್ನ ನಾನು ಸ್ವಲ್ಪ ಬೇಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಮ್ಮ ದೊಡ್ಡ ನಟರು ನಮ್ಮ ಶರತ್ ಸರ್ ನಮ್ಮ ಜೊತೆ ಕೆಲಸ ಮಾಡ್ತಾ ಇರೋದು, ನಾವು ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು ಬಹಳ ಖುಷಿ ಇದೆ. ಅವ್ರಿಗೆ ಇದರಲ್ಲಿ ತುಂಬ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀವಿ ಅಂತ ನನ್ನ ಅನಿಸಿಕೆ. ಅವ್ರು ಮಾಡದೇ ಇರೋ ಪಾತ್ರಗಳಿಲ್ಲ, ಎಲ್ಲ ರೀತಿಯಲ್ಲೂ ಮಾಡಿದ್ದಾರೆ. ಇದರಲ್ಲೂ ವಿಲ್ಲನ್ನೇ ಇವರು ಅಂತ ಎಲ್ಲರೂ ಅಂದ್ಕೊಂಡ್ರೆ ಅದು ತಪ್ಪಾಗಿರುತ್ತೆ. ಇವರು ಸ್ವಲ್ಪ ವಿಶೇಷವಾದಂಥ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಸುಬ್ಬು ಸರ್, ಅವ್ರನ್ನ ಪ್ರೀತಿಯಿಂದ ಸುಬ್ಬಣ್ಣ ಅಂತಲೇ ಕರೆಯೋಕ್ಕೆ ಇಷ್ಟಪಡ್ತೀನಿ. ಅವರಂತೂ ಈ ಚಿತ್ರದಲ್ಲಿ ಒಂದು ಮೈಲೇಜ್ ಕೊಟ್ಟಿದ್ದಾರೆ. ನಾವು ಆಯ್ಕೆ ಮಾಡಿದ್ದು ಪಕ್ಕ ಒಳ್ಳೆ ಪಾತ್ರಧಾರಿ ಸುಬ್ಬಣ್ಣ ಈ ಚಿತ್ರ ನೋಡಿದಾಗ ಅನಿಸುತ್ತೆ ಯಾಕೆ ಈ ಮಾತು ಹೇಳ್ತಿದ್ದೀವಿ ಅಂತ. ತುಂಬ ಅದ್ಭುತವಾದಂಥ ಒಂದು ನಟನೆ. ಆಮೇಲೆ ಅವರ ಎಲ್ಲ ಎಪಿಸೋಡ್ಸ್ ಈ ಚಿತ್ರದಲ್ಲಿ ಅದ್ಭುತವಾಗಿ ಮೂಡಿ ಬಂದಿರೋದು. ಹಾಗೆ ಹೊಸಬ್ರನ್ನೂ ಒಂದಷ್ಟು ಜನರನ್ನ ನಾವು ಈ ಚಿತ್ರಕ್ಕೆ ಪರಿಚಯ ಮಾಡಿಸಿದ್ವಿ. ಅದರಲ್ಲಿ ಸೀನು ಬಾಯಿ ಅಂತ ಹೇಳಿ ಚನ್ನಪಟ್ಟಣದವ್ರೆ. ಅವರು ಬಹಳಷ್ಟು ಈ ರೀಲ್ಸು ಅವು ಇವು ಮಾಡ್ತಾ ಒಂದಷ್ಟು ಪ್ರಖ್ಯಾತಿ ಹೊಂದಿದ್ರು. ಸೊ ಅವ್ರನ್ನ ನಮ್ಮ ನಿರ್ಮಾಪಕರು ಒಂದು ಸರಿ ಪರಿಚಯ ಮಾಡಿಸಿದ್ರು, ಇವ್ರನ್ನ ಯಾವುದಾದ್ರೂ ಒಂದು ಪಾತ್ರ ಮಾಡಿಸ್ಬೋದಂತ. ಅವರ ಒಂದು ಕೆಲವು ರೀಲ್ಸ್ ನೋಡಿದ್ಮೇಲೆ ನನಗೆ ಭಾಳ ಒಂದು ಒಳ್ಳೆ ಪಾತ್ರ ಈ ಚಿತ್ರದಲ್ಲಿತ್ತು. ಸರ್, ಇದನ್ನು ಇವ್ರ ಕೆಲವು ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಸರ್ ಅಂತ ನಾವು ಅಂದ್ಕೊಂಡಿದ್ದಕ್ಕಿಂತ ಬಹಳ ಚೆನ್ನಾಗಿ ಸೀನುಬಾಯಿ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.